ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ನವೆಂಬರ್ 23ನೇ ತಾರೀಕು ಗುರುವಾರ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಜೆರೂಸಲೆಮ್ ಪಟ್ಟಣಕ್ಕೆ ಇನ್ನೂ ಹತ್ತಿರವಾಗಿ ಬಂದು ಅದನ್ನು ನೋಡಿ, ಇಂದಾದರೂ ನೀನು ಶಾಂತಿಯ ಮಾರ್ಗವನ್ನು ಅರಿತುಕೊಂಡಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಆದರೆ ಅದು ಈಗ ನಿನ್ನ ಕಣ್ಣಿಗೆ ಮರೆಯಾಗಿದೆ. ಕಾಲವು ಬರುವುದು, ಆಗ ಶತ್ರುಗಳು ನಿನ್ನ ಸುತ್ತಲೂ ಅಳಿವೆಲೆಬ್ಬಿಸಿ ಮುತ್ತಿಗೆ ಹಾಕಿ ಎಲ್ಲೆಡೆಯೂ ನುಗ್ಗಿ ನಿನ್ನೊಳಗಿನ ಜನರನ್ನು ಧ್ವಂಸ ಮಾಡುವರು. ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವರು. ಏಕೆಂದರೆ ದೇವರು ನಿನ್ನನ್ನು ಅರಸಿ ಬಂದ ಕಾಲ ನೀನು ಅರಿತುಕೊಳ್ಳದೆ ಹೋದೆ ಎಂದು ಅವರು ಅದರ ಸಲುವಾಗಿ ಕಣ್ಣೀರಿಟ್ಟರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಲೂಕನ ಶುಭ ಸಂದೇಶದಲ್ಲಿ ಯೇಸು ಸತತವಾಗಿ ಜೆರೂಸಲಮಿನ ಅತ್ತ ಮುಖ ಮಾಡಿ ನಡೆಯುತ್ತಾರೆ. ಅಂದರೆ ತನ್ನ ಗುರಿ ಜೆರೂಸಲೆಮಿನತ್ತ ಎಂಬುದಾಗಿ. ಕ್ರಿಸ್ತ ತನ್ನ ನಿಯೋಗವನ್ನು ಪೂರ್ಣಗೊಳಿಸಬೇಕಾದರೆ ಜೆರೂಸಲಮಿಗೆ ಹೋಗಬೇಕು. ಅಲ್ಲಿ ಯಾಜಕರು ಮತ್ತು ಪ್ರಮುಖರಿಂದ ಗುರುದ್ರೋಹಕ್ಕೆ ಒಳಪಟ್ಟು ಶಿಲುಬೆಯಲ್ಲಿ ಏರಲ್ಪಟ್ಟು 3ನೇ ದಿನ ಪುನರುತ್ಥಾನರಾಗಬೇಕು. ಅದಕ್ಕಾಗಿ ಅವರ ನಡೆ ನಿರಂತರವಾಗಿ ಜೆರೂಸಲೆಮಿಗೆ ಕಡೆ ಆಗಿತ್ತು. ಆದರೆ ಈಗ ಜೆರೂಸಲೆಮಿಗೆ ಯೇಸು ಬಂದಿದ್ದಾರೆ. ಈ ಜೆರೂಸಲೆಮ್ ಪಟ್ಟಣವನ್ನು ಕಂಡು ಯೇಸು ಕಣ್ಣೀರಿಟ್ಟರು. ಶುಭ ಸಂದೇಶದಲ್ಲಿ 3 ಕಡೆ ಯೇಸು ಕಣ್ಣೀರಿಟ್ಟ ಘಟನೆಗಳನ್ನು ನಾವು ಓದುತ್ತೇವೆ. ಪ್ರಪ್ರಥಮವಾಗಿ ಯೇಸು ಲಾಜರಸ್ನ ಸಮಾಧಿಯಲ್ಲಿ ಕಣ್ಣೀರಿಟ್ಟರು ಅಥವಾ ಅತ್ತರು ಎಂಬುದಾಗಿ ಯೋಹನ್ನ ಶುಭ ಸಂದೇಶದಲ್ಲಿ ಓದ್ತೇವೆ. ಅಂದರೆ ಲಾಜರಸನ್ನು ಅವರು ಒಬ್ಬ ಸ್ನೇಹಿತನಾಗಿ ಪ್ರೀತಿ ಮಾಡಿದ್ದರು. ಅವನ ಅಗಲಿಕೆ ಅವರಿಗೆ ಅಳುವನ್ನು ತಂದಿತ್ತು. ಎರಡನೇದಾಗಿ ಗೆತ್ಸೆಮನಿ ತೋಪಿನಲ್ಲಿ ತಾನು ಪಡಬೇಕಾದ ಯಾತನೆಯನ್ನು ನೆನೆಸಿ ದುಃಖಗ್ರಾಂತರಾಗಿ ಅವರ ಬೆವರೇ ರಕ್ತವಾಗಿ ಸುರಿಯಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮೂರನೇದಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಹೇಳಲಾಗಿದೆ, ಜೆರೂಸಲೆಮ್ ಅನ್ನು ಕಂಡು ಕಣ್ಣೀರಿಟ್ಟರು ಎಂಬುದಾಗಿ. ಯೇಸು ಯಾತಕ್ಕಾಗಿ ಜೆರೂಸಲೆಮಿಗೋಸ್ಕರ ಕಣ್ಣೀರಿಟ್ಟರು? ಈ ಪಟ್ಟಣಕ್ಕೂ ಯೇಸುವಿಗಿರುವ ಸಂಬಂಧ ಏನು? ಜೆರೂಸಲೆಮ್, ಸಲೆಮ್ ಎಂದರೆ ಶಾಂತಿಯ ನಾಡು ಎಂದರ್ಥ. ಶಲೋಮ್ ಎಂದು ಯಹೂದ್ಯರು ವಂದನಾ ಉಪಚಾರವನ್ನು ಮಾಡುತ್ತಾರೆ. ಅಂದರೆ ಶಾಂತಿಯನ್ನು ಇತರರಿಗೆ ಅವರು ನಮಸ್ಕರಿಸುತ್ತಾರೆ. ಶಾಂತಿಯ ನಾಡು, ದೇವರು ನೆಲೆಸುವ ನಾಡು, ದೇವರ ಮಹಾ ದೇವಾಲಯ ಇರುವ ನಾಡು, ಅನೇಕ ಪ್ರವಾದಿಗಳು ಮೆಟ್ಟಿದ ನಾಡು ಜೆರೂಸಲೆಮ್. ಆದರೆ ಸತತ ದೇವರ ಪ್ರಯತ್ನ ವಿಫಲವಾದಾಗ ಯೇಸು ದೇವರ ಪುತ್ರ ಎಂದು ಪುನಃ ಸಾರಿ ಹೇಳಿದರೂ ಅವರ ಹಠಮಾರಿತನ ಅವರು ಬಿಡದೇ ಇದ್ದಾಗ ತನ್ನ ವಿನಾಶದ ಗುಂಡಿಯನ್ನು ಅವರೇ ತೋಡಿದಾಗ ಯೇಸು ಅವರಿಗಾಗಿ ಅತ್ತರು. ತಮಗಾಗಿ ಅಳಲಿಲ್ಲ, ಬೇರೆಯವರಿಗಾಗಿ ಅತ್ತರು. ಯಾಕೆಂದರೆ
ಈ ಜನಾಂಗ ಅವರ ವಿನಾಶವನ್ನು ಅವರೇ ತೋಡುತ್ತಿದ್ದಾರೆ. ಅವರೇ ತಮ್ಮ ವಿನಾಶದ ಹಾದಿಯನ್ನು ಹಿಡಿಯುತ್ತಿದ್ದಾರೆ. ಅವರ ಪರಿಸ್ಥಿತಿಯನ್ನು ಕಂಡು, ಅವರ ಮನೋವೃತ್ತಿಯನ್ನು ಕಂಡು ಯೇಸು ಅತ್ತರು. ಅವರಿಗೆ ಖಂಡಿತ ಶಿಲುಬೆಗೆ ಏರಲು, ಕಷ್ಟ ಸಹಿಸಲು ಹೆದರಿಕೆ ಇರಲಿಲ್ಲ. ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು, ನಾನು ಈ ತಂದೆಯ ಚಿತ್ತವನ್ನು ಮಾಡಬೇಕಂತ. ಆದರೆ ಅದನ್ನು ಅವರು ಪ್ರೀತಿಯಿಂದ ಮಾಡಲು ಹೊರಟಿದ್ರು. ಆದರೆ ಈ ಜನ ಅವರ ಪ್ರೀತಿಗಾಗಿ ಪ್ರತಿ ಪ್ರೀತಿಯನ್ನು ನೀಡಲು ವಿಫಲರಾದಾಗ ಯೇಸು ಅತ್ತರು. ಪ್ರಿಯರೇ, ದೇವರು ಸತತವಾಗಿ ನಮಗೆ ಅವಕಾಶಗಳನ್ನು ನೀಡುತ್ತಾರೆ, ದಯೆಯನ್ನು ತೋರಿಸುತ್ತಾರೆ. ನಮಗಾಗಿ ಅವರು ಅಳುತ್ತಾರೆ. ನಮ್ಮ ಬದಲಾವಣೆ, ನಮ್ಮ ಪರಿವರ್ತನೆಗಾಗಿ ಅವರು ನಿರಂತರವಾಗಿ ಕಾಯುತ್ತಾರೆ. ನಮ್ಮ ಹಠಮಾರಿತನ ನಮ್ಮನ್ನು ವಿನಾಶಕ್ಕೆ ದೂಡುತ್ತದೆ ಹೊರತು ನಿತ್ಯ ಜೀವಕ್ಕಲ್ಲ. ಯೇಸು ಬಂದದ್ದು ನಿತ್ಯ ಜೀವ ನೀಡಲು. ಅದನ್ನು ಪಡೆಯಬೇಕಾದರೆ ನಾವು ಮನ ಪರಿವರ್ತನೆಯನ್ನು ಹೊಂದೋಣ. ನಮ್ಮ ಪಾಪಕ್ಕಾಗಿ ನಾವು ಕಣ್ಣೀರಿಡೋಣ ಮತ್ತು ಯೇಸುವಿಗೆ ಹಿಂತಿರುಗೋಣ. ಪಾಪಕ್ಕೆ ಅಭಿಮುಖರಾಗಿ ದೇವರಿಗೆ ಕಡೆಗೆ ತಿರುಗಿ ಯೇಸುವಿನ ಕಡೆಗೆ ನೋಡೋಣ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟಾ. ವಂದನೆಗಳು. ಪವಿತ್ರ ಬಾಲ ಯೇಸುವಿಗೆ ನವೇನಾ ಪ್ರಾರ್ಥನಾ ವಿಧಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಮಕ್ಕಳನ್ನು ತಡೆಯದಿರಿ, ಅವು ನನ್ನೆಡೆಗೆ ಬರಲಿ. ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ. ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಸ್ವ ಅರ್ಪಣೆ. ಪ್ರಿಯ ಬಾಲ ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ. ನಿಮ್ಮನ್ನು ಸ್ತುತಿಸುತ್ತೇನೆ. ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ. ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ. ಪ್ರಿಯ ಯೇಸುವೆ, ದೀನತೆಯೆಂಬ ನಿಮ್ಮ ದ್ರವ್ಯವನ್ನು, ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ. ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ. ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ. ಆಮೆನ್. ಪ್ರಾರಂಭದ ಪ್ರಾರ್ಥನೆ. ಯೇಸುವೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ. ಯೇಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ.
ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಏಸುವೆ, ಭೂಮಿ ಆಕಾಶವು ಅಳಿದು ಹೋಗುವುದು, ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ, ನಿಮ್ಮ ಮಾತೆ ಮರಿಯಮ್ಮನವರ ಬಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ, ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವೂ ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು, ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ರನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್.